ವೀಕ್ಷಕರೇ ಹೇಳ್ತಾ ಇದೀನಿ ಕೇಳಿ, ಇಂಥ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಬಿಎಂಆರ್ಡಿ ಅಪ್ರೂವ್ಡ್ ಇಂಡಿವಿಜುವಲ್ ಏಕತ ಆಗಿರೋ ಸೈಟ್ ಗಳನ್ನ ನೀವೇನಾದ್ರೂ ತಗೊಂಡ್ರೆ ಪಕ್ಕಾ ಕೋಟ್ಯಾಧಿಪತಿಗಳಾಗ್ತೀರಾ. ಇಂಥ ಚಾನ್ಸ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಮ್ಮ ಲೇಔಟ್ ಪಕ್ಕದಲ್ಲೇ ನಿಮಗೆ NH4 ಹೈವೇ ಇರೋದ್ರಿಂದ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ನೀವು ಆರಾಮಾಗಿ ಟ್ರಾವೆಲ್ ಮಾಡಬಹುದು. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದ್ರೆ ಎರಡಕ್ಕೂ ಹೇಳ್ ಮಾಡಿಸಿದ ಜಾಗನೇ ಅಂತಾನೆ ಹೇಳ್ತೀನಿ. ಈ ಒಂದು ಲೇಔಟ್ ಪ್ರೈಮ್ ಲೊಕೇಶನ್ ಅಲ್ಲಿ ಇರೋದ್ರಿಂದ ಕೆಲವೇ ಸೈಟ್ ಗಳು ಮಾತ್ರ ಉಳಿದಿದೆ. ಸರ್, ಬೆಂಗಳೂರಲ್ಲಿ ಸೈಟ್ ತಗೊಳಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತಿದ್ಯಾ? ಟೆನ್ಷನ್ ತಗೊಳ್ಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬೆಂಗಳೂರು ಹತ್ರ ಸೈಟ್ ತಗೊಳ್ತೀರಾ. ಕೃಷಿ ಮಾರ್ಕೆಟ್ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ವೀಕ್ಷಕರೇ, ಬೆಂಗಳೂರಲ್ಲಿ ಸೈಟ್ ಗಳನ್ನ ತಗೊಳ್ಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟ ಇದೆ, ಎಷ್ಟೆಲ್ಲ ರೇಟ್ ಇದೆ ಅಂತ ನಿಮ್ಗೆ ಗೊತ್ತು. ಆದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಸಮೀಪ ಮಾದವರ ಮೆಟ್ರೋ ಸ್ಟೇಷನ್ ಇಂದ ಕೇವಲ 10 ನಿಮಿಷ ಡ್ರೈವ್ ಅಲ್ಲಿ ಬಿಎಂಆರ್ಡಿ ಅಪ್ರೂವ್ಡ್ ಹಾಗೆ ಇಂಡಿವಿಜುವಲ್ ಏಕತ ಆಗಿರೋ ಸೈಟ್ ಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನೋಡಿ. ವೀಕ್ಷಕರೇ, ನೋಡ್ತಾ ಇರಬಹುದು ಇದೇ ಆ ಒಂದು ಲೇಔಟ್. ಸೊ ಈ ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಹೇಳ್ಬೇಕಂದ್ರೆ 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ. ಹಾಗೆ ಬೋರ್ವೆಲ್ ವ್ಯವಸ್ಥೆ ಇರೋದ್ರಿಂದ ನಿಮಗೆ ನೀರಿನ ಸಮಸ್ಯೆ ಇರೋದೇ ಇಲ್ಲ. ಇನ್ನು ಡ್ರೈನೇಜ್ ಸಿಸ್ಟಮು, ಸೀವೇಜ್ ಸಿಸ್ಟಮು, ಹಾಗೆ ನೀವು ನೋಡ್ತಿರ್ಬೋದು 30 ಫೀಟ್ CC ರೋಡ್ ಕೂಡ ರೆಡಿ ಆಗಿದೆ. ಹಾಗೆ ಪ್ರತಿಯೊಂದು ಮನೆಗೂ ಕೂಡ ಇಂಡಿವಿಜುವಲ್ ಪ್ಲಾಂಟೇಶನ್ ಹಾಕ್ಸಿದ್ದಾರೆ. ಇನ್ನು ಸ್ಟ್ರೀಟ್ ಲೈಟ್ಸ್ ಕೂಡ ರೆಡಿ ಇದೆ. ಹಾಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತ ಪಾರ್ಕ್ಗೂ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ನಮ್ಮ ಲೇಔಟ್ ಅಲ್ಲಿ ಇದೆ. ಇನ್ನು ನಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಮಾದವರ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಹಾಗೆ ನೆಲಮಂಗಲ ಸುತ್ತಮುತ್ತ ಎಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಇನ್ನು ರೆಪ್ಯುಟೇಟೆಡ್ ಸ್ಕೂಲ್ಸ್, ಕಾಲೇಜಸ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಲೇಔಟ್ ಹತ್ರದಲ್ಲೇ ನಿಮಗೆ BGS ಕಾಲೇಜ್ ಹಾಗೆ ಸ್ಕೂಲ್ ಇದೆ. ಇನ್ನು ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಅಮೃತ್ ಹಾಸ್ಪಿಟಲ್, ಹರ್ಷ ಹಾಸ್ಪಿಟಲ್ ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮಗೆ ದಾಸನಪುರ APMC ಮಾರ್ಕೆಟ್ ಕೂಡ ನಮ್ಮ ಲೇಔಟ್ ಇಂದ ತುಂಬಾ ಹತ್ರದಲ್ಲೇ ಇದೆ. ಇನ್ನು ವಿಶೇಷವಾಗಿ ಮಾದವರದಿಂದ ನೆಲಮಂಗಲ ತನಕ ಅಪ್ರೂವಲ್ ಆಗಿದ್ದ ಮೆಟ್ರೋ ಅದು ಬಂದು ಅಪ್ ಟು ತುಮಕೂರು ತನಕ ಸ್ಯಾಂಕ್ಷನ್ ಆಗಿದೆ. ನಿಮಗೆ ತುಂಬಾನೇ ಕನೆಕ್ಟಿವಿಟಿಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಮ್ಮ ಲೇಔಟ್ ಸುತ್ತಮುತ್ತ ಕನೆಕ್ಟಿವಿಟಿ ನೋಡೋದಾದ್ರೆ ನಮ್ಮ ಲೇಔಟ್ ಪಕ್ಕದಲ್ಲೇ ನಿಮಗೆ NH4 ಹೈವೇ ಇರೋದ್ರಿಂದ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ನೀವು ಆರಾಮಾಗಿ ಟ್ರಾವೆಲ್ ಮಾಡಬಹುದು. ಹಾಗೆ ಮೇಜರ್ ಸಿಟಿಗಳಿಗೂ ಕೂಡ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಈ ಒಂದು ಲೇಔಟ್ಗೆ ನೀವು ದಾಸನಪುರ APMC ಮಾರ್ಕೆಟ್ ಕೂಡ ಇಂದ ಬರ್ಬೋದು, ಹಾಗೆ ನೆಲಮಂಗಲ ಇಂದ ಕೂಡ ಬರ್ಬೋದು. ಇನ್ನು ಹೆಸರುಘಟ್ಟ ಮೇನ್ ರೋಡ್ಗೂ ಕೂಡ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಹಾಗೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ಗೂ ಕೂಡ ತುಂಬಾ ಕನೆಕ್ಟಿವಿಟಿ ಚೆನ್ನಾಗಿದೆ. ಹಾಗೆ ನಿಮಗೆ ಮಾದವರ ಮೆಟ್ರೋ ಸ್ಟೇಷನ್ ಹತ್ರ ನೈಸ್ ರೋಡ್ ಸಿಗೋದ್ರಿಂದ ನಿಮಗೆ ಮೈಸೂರು ರೋಡು, ಕನಕಪುರ ರೋಡು, ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು ರೋಡು ಎಲ್ಲದಕ್ಕೂ ಕೂಡ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಈ ಒಂದು ಲೇಔಟ್ ಪ್ರೈಮ್ ಲೊಕೇಶನ್ ಅಲ್ಲಿ ಇರೋದ್ರಿಂದ ಕೆಲವೇ ಸೈಟ್ ಗಳು ಮಾತ್ರ ಉಳಿದಿದೆ. ಇನ್ನು ಫೇಸಸ್ ಮತ್ತೆ ಡೈಮೆನ್ಷನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ 30, 40, 30, 50 ಡೈಮೆನ್ಷನ್ಸ್ ಅಲ್ಲಿ ಅವೈಲೇಬಲ್ ಇದೆ. ಇನ್ನು ಫೇಸಸ್ ಅಂತ ಹೇಳ್ಬೇಕಂದ್ರೆ ಆಲ್ ಫೇಸಸ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಫೇಸಸ್ ಅಲ್ಲೂ ಕೂಡ ನಿಮಗೆ ಸೈಟ್ ಗಳು ಅವೈಲೇಬಲ್ ಇದೆ. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದ್ರೆ ಎರಡಕ್ಕೂ ಹೇಳ್ ಮಾಡಿಸಿದ ಜಾಗನೇ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ರೆ ಮಾದವರ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಹಾಗೆ ಎಕ್ಸಿಬಿಷನ್ ಸೆಂಟರ್ ಕೂಡ ಇರೋದ್ರಿಂದ ಕ್ವೀನ್ ಸಿಟಿ ಕೂಡ ಹಾಕ್ತಿರೋದ್ರಿಂದ ನಿಮಗೆ 100% ಅಲ್ಲ 200% ಪ್ರಾಫಿಟ್ ನೋಡ್ತೀರಾ. ಇಲ್ಲ ನೀವು ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದ್ರೆ ಸುತ್ತಮುತ್ತ ಈ ಸಾಕಷ್ಟು ಡೆವಲಪ್ಮೆಂಟ್ಸ್ ಇದೆ. ಹಾಗೆ ನೀವು ಬಾಡಿಗೆ ಬಿಡ್ತೀರಾ ಅಂದ್ರೂ ಒಳ್ಳೆ ಇನ್ಕಮ್ ಕೂಡ ಜನರೇಟ್ ಮಾಡಬಹುದು. ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ನಮ್ಮ ಒಂದು ಲೇಔಟ್ ನೆಲಮಂಗಲ ನಗರಸಭೆ ಲಿಮಿಟ್ಸ್ ಅಲ್ಲಿ ಇದೆ. ಸೊ ಬಿಎಂಆರ್ಡಿ ಅಪ್ರೂವಲ್ ಆಗಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ಏಕತ ಆಗಿದೆ. ಸೊ ಕ್ಲಿಯರ್ ಟೈಟಲ್ ಇರುವಂತಹ ಈ ಒಂದು ಪ್ರಾಜೆಕ್ಟ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ರೆಡಿ ಇದೆ. ಇನ್ನು ಬುಕಿಂಗ್ ಪ್ರೊಸೆಸ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ ಬುಕಿಂಗ್ ಅಮೌಂಟ್ ನ ಕೊಟ್ಟು ಸೈಟ್ ನ ಬ್ಲಾಕ್ ಮಾಡ್ಕೊಳ್ಳಿ. ಸೊ ನಮ್ಮ ಲೇಔಟ್ ಕಡೆಯಿಂದ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ನಿಮಗೆ ಗೊತ್ತಿರೋ ಒಬ್ರಲ್ಲ ಇಬ್ರು ಲಾಯರ್ಸ್ಗೆ ತೋರಿಸಿ ನಿಮ್ಗೇನಾದ್ರೂ ಓಕೆ ಆದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗ್ಬೋದು. ಈ ಒಂದು ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಇರೋದ್ರಿಂದ ಆದಷ್ಟು ಫ್ಯಾಮಿಲಿ ಜೊತೆ ಈ ಲೇಔಟ್ಗೆ ವಿಸಿಟ್ ಮಾಡಿ. ಈ ಒಂದು ಲೇಔಟ್ ಪ್ರೈಮ್ ಲೊಕೇಶನ್ ಇರೋದ್ರಿಂದ ಆದಷ್ಟು ಬೇಗ ಬನ್ನಿ ಸೈಟ್ಗಳನ್ನ ಬ್ಲಾಕ್ ಮಾಡ್ಕೊಳ್ಳಿ.